ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಕಿತ್ತೂರು ತಾಲೂಕು ಘಟಕದ ವತಿಯಿಂದ ಕಿತ್ತೂರು ತಾಲೂಕಿನ ಗುಡಿ ಕೊಟಬಾಗಿ ಹಾಗೂ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಫಕೀರಪ್ಪ ಹೊಸಮನಿ, ಕಿತ್ತೂರು ತಾಲೂಕು ಅಧ್ಯಕ್ಷ ಸಂತೋಷ್ ಮೇಲಿನಮನಿ, ಸಂತೋಷ ಹಂಚಿನಮನಿ, ಬಸಪ್ಪ ಕೋಲಕರ್, ಪದಾಧಿಕಾರಿಗಳು ಆದ ರಫೀಕ್, ಜಾವೇದ್ ಮುಕಾಜಿ ಸೇರಿ ಗ್ರಾಮದ ಹಿರಿಯರು ಪಾಲ್ಗೊಂಡಿದ್ದರು. ಇನ್ನು ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲೂ ಕೂಡ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಉಪಾಧ್ಯಕ್ಷ ಸಂಜು ತಳವಾರ್, ಸುಬ್ಬು ತಳವಾರ್, ಮುಖಂಡ ಈರಯ್ಯ ಪೂಜೇರ, ಚಂದ್ರು ಹಿತ್ತಲಮನಿ ಸೇರಿ ವಿವಿಧ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. 2 ಗ್ರಾಮಗಳ ಕಾರ್ಯಕ್ರಮಗಳಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಹಾಗೂ ಪತ್ರಕರ್ತ ಬಸವರಾಜು ಪಾಲ್ಗೊಂಡು ಆತಿಥ್ಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಹೊಸಮನಿ, ಮುಖಂಡ ಸಂತೋಷ್ ಹಂಚಿನಮನಿ, ತಾಲೂಕು ಅಧ್ಯಕ್ಷ ಸಂತೋಷ್ ಮೇಲಿನಮನಿ ಮಾತನಾಡಿದರು. ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ನಮ್ಮ ದೇಶದ ಸಂವಿಧಾನ ಶಿಲ್ಪಿ, ಶೋಷಿತ ವರ್ಗದವರ ಧ್ವನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲರೂ ಸಹ ಅವರ ಒಂದು ರೀತಿ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ಧನ್ಯವಾದಗಳು. ಅಂಬೇಡ್ಕರ್ ಅವರು ವಿಶೇಷವಾಗಿ ಏಪ್ರಿಲ್ 14, 1861ರಲ್ಲಿ ಜನಿಸಿ ಡಿಸೆಂಬರ್ 6, 1956ರಲ್ಲಿ ಇದಾಗ್ತಾರೆ. ಮತ್ತೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉನ್ನತ ಪದವಿಗಳನ್ನ, ಅತಿ ಹೆಚ್ಚು ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರೋ ಇದ್ರೆ ನಮ್ಮ ಹೆಮ್ಮೆಯ ಅಂಬೇಡ್ಕರ್ ಅವರು. ಯಾಕಪ್ಪ ಅಂತಂದ್ರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ಸವಾಲುಗಳು, ನೋವುಗಳು, ಮತ್ತೆ ಪ್ರಬಲ ವರ್ಗದವರ ಒಂದು ರೀತಿ ದಬ್ಬಾಳಿಕೆಗಳು, ಮತ್ತೆ ಸಾಕಷ್ಟು ನೊಂದ್ಬಿಟ್ರು. ಅವರೆಲ್ಲ ನೊಂದು ಆ ನೊಂದಿರ್ತಕ್ಕಂಥ ನೆನಪುಗಳನ್ನ, ಅನುಭವಗಳನ್ನ ಒಂದು ರೀತಿ ಸಂವಿಧಾನದಲ್ಲಿ ಈ ರೀತಿ ಇದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಆ ಸಂವಿಧಾನ ಪೀಠಿಕೆಯಲ್ಲಿ ಬರೀತಾರೆ. ಬರೆದು ವಿಶೇಷವಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಪ್ರಪ್ರಥಮ ಕಾನೂನು ಸಚಿವರು ಸಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಹುಶಃ ನಮ್ಮ ದೇಶದಲ್ಲಿ ಹುಟ್ಟಲಿದೆ ಇಲ್ಲ ಅಂದ್ರೆ, ಯಾಕಂದ್ರೆ ಮೊದಲು ವೇದಗಳ ಕಾಲದಲ್ಲಿ ಏನಪ್ಪ ಆಯ್ತಂದ್ರೆ ಒಂದು ರೀತಿ ಒಂದು ವರ್ಗಕ್ಕೆ ಮಾತ್ರ ಅಧಿಕಾರ, ಅಂತಸ್ತು ಮತ್ತೆ ಸಾಕಷ್ಟು ಇದ್ವು. ಕೆಲವರು ಅಸಮರ್ಥರು ಮತ್ತೆ ಕಟ್ಟಕಡೆಯ ವರ್ಗದ ವ್ಯವಸ್ಥೆ ಸಾಕಷ್ಟು ಏನಪ್ಪ ಅಂತಂದ್ರೆ ಅವರು ಮೊದಲಿಂದನೂ ಸಹ ಅದೇ ರೀತಿನೇ ಬರ್ತಾ ಇದ್ರು. ಸಾಕಷ್ಟು ಮೌಢ್ಯತೆ, ಒಂದು ರೀತಿ ದಾರಿಲಿ ಬಂದಾಗ ಒಂದು ರೀತಿ ಅವರು ದಾರಿಗೆ ಬಂದಾಗ ಅವರು ಬರಂಗಿರ್ಲಿಲ್ಲ. ಸಾಕಷ್ಟು ಈ ಬಸವಣ್ಣವ್ರ ಕಾಲದಲ್ಲಿ ಸಾಕಷ್ಟು ಜನ ಅನುಭವಿಸಿದ್ರೆ. ಇಂಥವಕ್ಕೆಲ್ಲ ನಿಜವಾಗೂ ಧೈರ್ಯ ಕೊಟ್ಟು ಇವತ್ತು ಸಮಾನತೆ ಒಂದು ರೀತಿ ಹರಿಕಾರ, ಶೋಷಿತ ವರ್ಗದವರ ಬೆಳಕು ಅಂದ್ರೆ ತಪ್ಪಾಗ್ಲಾರ್ದು ಅವರೇ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇನ್ನ ಈ ಕೊಟಬಾಗಿ ಗ್ರಾಮಕ್ಕೆ ನಾನು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಪದೇ ಪದೇ ಇಲ್ಲ ಇಬ್ರು ಸ್ನೇಹಿತರು, ಒಳ್ಳೆ ಸ್ನೇಹಿತರು ನನಗೆ. ಇಲ್ಲಿ ಫಸ್ಟ್ಗೆ ನಾನು ಬಂದಾಗ ಇಲ್ಲಿ ಈ ಕೊಟಬಾಗಿಗೆ ಒಂದು ರೀತಿ ಗುಹೆಗೆ ಒಂದು ರೀತಿ ಹೋಗಿದ್ದೆ. ಆ ನ್ಯೂಸ್ ಮಾಡಕ್ಕೆ ಹೋಗಿ ಬಂದಾಗ ಫಸ್ಟ್ಗೆ ನಾನು ಇಲ್ಲಿಗೆ ಪ್ರವೇಶ ಮಾಡಿದೆ. ಆನಂತರ ನಮ್ಮ ಸಂತೋಷ್ ಹಂಚಿನ ಮನೆಯೂ ನಮ್ಗೆ ಒಳ್ಳೆ ಸ್ನೇಹಿತರಿದ್ರು. ಮತ್ತೆ ನಮ್ಮ ಸಂತನು ಸಹ ನನ್ಗೆ ತುಂಬ ಆತ್ಮೀಯ. ಪದೇ ಪದೇ ಯಾಕಪ್ಪ ಅಂತಂದ್ರೆ ಅದು ಇಂಥ ಸಂಘಟನೆಗಳು ಇಂಥವೆಲ್ಲ ಹೊಂದಾಣಿಕೆ ಆದಾಗ ಮಾತ್ರ ಗ್ರಾಮದ ಅಭಿವೃದ್ಧಿ ಮತ್ತೆ ಆ ಏರಿಯಾದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಆ ಪರಸ್ಪರ ವೈಮನಸ್ಸುಗಳನ್ನ ಬದಿಗೊಟ್ಟಿ ಇಬ್ರು ಸಹ ಒಂದಾಗಿ ಈ ಕೆಲಸ ಮಾಡಿದ್ರಲ್ಲ, ದಯವಿಟ್ಟು ಅವರು ಇದೇ ರೀತಿ ಶಾಶ್ವತವಾಗಿ ಒಳ್ಳೆ ಸ್ನೇಹಿತರಾಗಿರ್ಲಿ. ಅವೆರಡು ನಿಮ್ಮ ಭಾಗದ ಹುಲಿಗಳು, ನಮ್ಮ ಸಂತೋಷ್ ಹಂಚಿನ ಮನೆ ಮತ್ತೆ ಸಂತೋಷ್ ಮೇಲಿನ ಮನೆ. ಯಾಕಪ್ಪ ಅಂತಂದ್ರೆ ಅವ್ರದೇ ಆದ ರೀತಿಯಲ್ಲಿ ಒಂದು ಬದುಕು ಕಟ್ಕೊಂಡವ್ರೆ, ಮತ್ತೆ ಮಾದರಿಯಾಗಿದ್ದಾರೆ, ಸ್ವಾವಲಂಬಿಯಾಗಿದ್ದಾರೆ. ನಮ್ಮ ಸಂತನು ಅಷ್ಟೇ. ಜೊತೆಗೆ ನಮ್ಮ ಹೊಸಮನೆ ಅಣ್ಣವರು, ನಮಗೂ ಅವ್ರಿಗೆ ಒಂದು 2.5 ವರ್ಷದ ಪರಿಚಯ ಆದ್ರು. ಪರಿಚಯ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಗೊಂದು ಸಂಘಟನೆ ಕೊಡಿ ಅಂತ ಕೇಳಿದ್ರು ನನಗೆ ಫೋನ್ ಮಾಡಿ. ಆಗ ನಾನೇನು ಮಾಡಿದೆ,
ನಮ್ಮ ಸಂತು ಮತ್ತು ನಮ್ಮ ವೀರಾಪುರದ ಸಂಜುಗೆ ಕೊಟ್ಟೆ. ಇಲ್ಲಿ ಒಂದು ಸಂಘಟನೆ ಮಾಡ್ತಾರೆ, ಅವರು ಬೆಳೆಸ್ಕೊಂಡು ಹೋಗ್ತಾರೆ, ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸದರಿ ಪ್ರಕಾರ ನೋಡಿ, ಅವತ್ತು ಸಂಘಟನೆಗೆ ವ್ಯಕ್ತಿಗಳನ್ನ ಕೊಟ್ಟಿದ್ದು ಈ ಒಂದು ಕಾರ್ಯಕ್ರಮದ ಹಂತಕ್ಕೆ ಬಂತು. ವಿಶೇಷವಾಗಿ ಒಂದು ರೀತಿ ಬೆಳವಣಿಗೆ ಚೆನ್ನಾಗಿದೆ. ಜೊತೆಗೆ ನನ್ನ ಸ್ನೇಹಿತ ಇದ್ದಾನೆ ಇಲ್ಲೇ ಹೊನ್ನಿದುಬ್ಬ ಪಕ್ಕದ ಊರವನು, ರಾಯಪ್ಪ ಅಂತ, ಸತೀಶ್ ಬ್ರಿಗೇಡ್ನ ಸದಸ್ಯ. ಅವನು ಸಹ ಈ ಕಡೆ ಭಾಗದಲ್ಲಿ ಸ್ವಲ್ಪ ಇದ್ದಿದ್ದ, ಸಾಕಷ್ಟು ಅವನು ಸವಾಲುಗಳು ಇದ್ದಿದ್ದಾನೆ. ಈ ನನ್ನ ಅಧ್ಯಕ್ಷರು ಮನವಿ ಮಾಡ್ಕೊಳ್ತಾನೆ, ನಿಮ್ಮ ಸಂಘಟನೆ ಜೊತೆ ಅವ್ರನ್ನೂ ಸಹ ಜೋಡಿಸ್ಕೊಳ್ಳಿ. ಅವರು ಒಳ್ಳೆ ಉತ್ತಮ ಸಂಘಟಕ, ಯಾರಿಗೂ ಸಹ ನೋವಾಗದ ರೀತಿ ನಮ್ಮವ್ರಿಗೆ ಡೆವಲಪ್ ಆಗಬೇಕು, ನಮ್ಮವ್ರಿಗೆ ಅಭಿವೃದ್ಧಿ ಆಗಬೇಕು, ಸಮಾನತೆ ಇರಬೇಕು. ಒಂದು ರೀತಿ ಗ್ರಾಮದ ಎಲ್ಲರಿಗೂ ಸಹ ಯಾವುದೇ ರೀತಿ ಭೇದ ಭಾವ ಸೃಷ್ಟಿಸದೆ ಚೆನ್ನಾಗಿ ಬೆಳಿಬೇಕು. ಯಾಕಪ್ಪ ಅಂದ್ರೆ ಒಂದು ಹೂ ಬೆಳೆಯುವಾಗ ಪಕ್ಕದ್ದು ಯೋಚನೆ ಮಾಡಲ್ವಂತೆ. ಒಂದು ಹೂ ಅದು ತನಗೆ ಬೆಳೀತಿರಂತೆ. ಆ ರೀತಿ ದ್ವೇಷ, ಅಸೂಯೆ ಯಾವುದು ಇರಲ್ವಂತೆ. ಆ ರೀತಿ ಇದು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಕೊಟ್ಬಾಗಿ ಗ್ರಾಮದಲ್ಲಿ ಮುಂದಿನ 136ನೇ ಒಂದು ರೀತಿ ಅಂಬೇಡ್ಕರ್ ಜಯಂತಿಗೆ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ಆದರೂ ಆಗಬೇಕು. ಅದಕ್ಕೆ ನಾನು ಏನು ಬೇಕೋ ಇಲ್ಲಿ ದಯವಿಟ್ಟು ಜಾಗ ಕೊಟ್ಟರೆ ಖಂಡಿತ ನಾನು ಸಹ ನನ್ನ ತನುಮನಧನವಾಗಿ ದಯವಿಟ್ಟು ಆ ಪುತ್ಥಳಿ ಆಗಲಿಕ್ಕೆ ನಾನು ಸಹ ಜನಪ್ರತಿನಿಧಿಗಳಾಯಿತು, ಸರ್ಕಾರದಿಂದ ಆಯಿತು, ಮತ್ತು ದೊಡ್ಡ ದೊಡ್ಡ ಮುಖಂಡರಾಯಿತು, ಅವರೆಲ್ಲ ಒಂದು ರೀತಿ ಮಾರ್ಗದರ್ಶನದಲ್ಲಿ ಆ ಒಂದು ಪುತ್ಥಳಿ ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಮತ್ತು ಹಿರಿಯರಿಗೂ ಅಷ್ಟೇ, ಇವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸನ್ಮಾನನ ಸ್ವೀಕಾರ ಮಾಡಿದ್ರೆ ನಿಮ್ಗೆಲ್ಲರಿಗೂ ಸಹ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಇಲ್ಲಿ ಕೊಟ್ಬಾಗಿ ಅಂತಕ್ಕಂಥದ್ದು ಸಾಕಷ್ಟು ಇನ್ನು ಅಭಿವೃದ್ಧಿ ಆಗಬೇಕು. ಸಾಕಷ್ಟು ಒಂದು ರೀತಿ ಕೆಲವು ಕಡೆ ಬರೀ CC ರೋಡ್ ಆಗಿದ್ದಾವೆ, ಓಕೆ, ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ಕೇಳಲ್ಪಟ್ಟೆ. ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಬೇಕು. ವಿಶೇಷವಾಗಿ ಕಲ್ಬಾವಿಗೆ ಜಾಸ್ತಿ ಏನಪ್ಪ ಅಂದರೆ, ಕಲ್ಬಾವಿ ಗ್ರಾಮ ಪಂಚಾಯತಿ ಇದೆ, ಎಲ್ಲ ಅನುದಾನ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ಅವರು. ನಮ್ಮ ಕೊಟ್ಬಾಗಿಲಿ ಆರಿಸ್ಬಿಡ್ತಾರೆ ಪಾಪ, ಮೆಂಬರ್ಗಳಿಗೆ ಏನು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಆಯಿತಾ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೊಟ್ಬಾಗಿಗೂ ಸಹ ಬರ್ತಕ್ಕಂಥ ಅನುದಾನ ಕರೆಕ್ಟಾಗಿ ಕೊಡಬೇಕು, ಆಯಿತಾ. ಅಧಿಕಾರಿಗಳಿಗೆ ಮತ್ತು ಅದಕ್ಕೆಲ್ಲ ಮನೆ ಮಾಡ್ಕೊಳ್ತೇನೆ. ಏನೇ ಇದ್ರೂ ಸಹ ನಾನು ಸಹ ನಿಮ್ಮ ಪರವಾಗಿ ಯಾವುದೇ ವ್ಯಕ್ತಿ ನನಗೆ ಕರೆ ಮಾಡಿ ನಾನು ಸಹ ನಿಮಗೆ ಧ್ವನಿಯಾಗಿರ್ತೇನೆ. ಜೊತೆಗೆ ಮಕ್ಕಳುಗಳಿಗೆ ವಿಶೇಷವಾಗಿ ಇತ್ತೀಚೆಗೆ ಒಂದು ಸಮೀಕ್ಷೆ ಮಾಡಿದ್ದೀವಿ. ಆ ಸಮೀಕ್ಷೆಯಲ್ಲಿ ಅಂಬೇಡ್ಕರ್ ಕಾಲೋನಿಯವರ ಇರ್ತಕ್ಕಂಥ ವಾಸಿಸಿರ್ತಕ್ಕಂಥ ಮಕ್ಕಳುಗಳು ಒಂದು ರೀತಿ ಶೈಕ್ಷಣಿಕ ಮಟ್ಟ ತುಂಬ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಅವ್ರು ಏನು ಮಾಡ್ತಾರೆ, 1 to 5th ಕಳಿಸ್ತಾರೆ, ಆನಂತರ ಶಾಲೆ ಬಿಡಿಸ್ಬಿಡ್ತಾರೆ, ಅಥವಾ 10th ಮ್ಯಾಕ್ಸಿಮಮ್ ಕಳಿಸ್ತಾರೆ. ಆನಂತರ ಆ ಮಕ್ಕಳುಗಳ ಶೈಕ್ಷಣಿಕ ಮಟ್ಟ, ಗುಣಮಟ್ಟ ಸ್ವಲ್ಪ ಕುಸಿತಾ ಇದೆ. ಹಾಗಾಗಿ ಅವ್ರನ್ನ ಸುಶಿಕ್ಷಿತರನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಒಬ್ಬ ಟೀಚರ್ ಮೇಲೆ ಎಷ್ಟಿದೆಯೋ ಅದೇ ರೀತಿ ಪೋಷಕರ ಮೇಲೂ ಸಹ ಅಷ್ಟೇ ಜವಾಬ್ದಾರಿ ಇದೆ. ಅದಕ್ಕೆ ದಯವಿಟ್ಟು ಪೋಷಕರು ಸಹ ದಯವಿಟ್ಟು ಅದಕ್ಕೆ ತಾವು ತಮ್ಮ ಮಕ್ಕಳುಗಳನ್ನ ಚೆನ್ನಾಗಿ ಎಜುಕೇಷನ್ ಕೊಡಬೇಕು, ಶಿಕ್ಷಣ ವ್ಯವಸ್ಥೆ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಮತ್ತೊಮ್ಮೆ ನಮ್ಮ ಈ ಎಲ್ಲ ಆಯೋಜಕರಿಗೆ ಒಂದು ರೀತಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಿ ಈ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಏನು ರೊಟ್ಟಿ ಬಾಯಿಗೆ ನೀರು ಹಚ್ತಿರೋ ವಿದ್ಯಾ ಅನ್ನುವ ಒಂದು ವಿದ್ಯೆ ಅವರ ತಲೆಗೆ ಹತ್ತೋ ಥರ ನಾವು ತೀಡ್ಬೇಕ್ರಿ. ಅದು ಬರೀ ತಾಯಂದ್ರಿಂದ ಮಾತ್ರ ಸಾಧ್ಯ ಅಲ್ಲ, ತಂದೆಯಂದ್ರಿಂದನೂ ಸಾಧ್ಯ ಇದೆ. ಒಂದು ಒಳಕಲ್ ನೋಡ್ರಿ, ಕೈ ಇಟ್ಟು ರೂಪಿದ್ರೆ ಹಿಟ್ಟಾಗಲ್ಲ, ಒಳಕಲ್ನ ಕೊಲ್ಲಿಟ್ಟು ರೂಪಿದ್ರೆ ಹಿಟ್ಟಾಗತ್ತೆ. ಹಂಗ ತಂದೆನೂ ಬೇಕು, ತಾಯಿನೂ ಬೇಕು, ಅವಾಗ ಒಂದು ಮೂರ್ತಿ ಆಗಕ್ಕೆ ಸಾಧ್ಯ ಆಗತ್ತೆ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಗ ಒಂದು ಕಡೆ ಆದ್ರೆ ಎಲ್ಲಿದೆ ಜ್ಞಾನ? ಈ ಲೋಕದ ಜ್ಞಾನ ಹುಡ್ಕೊಂತ ಹೋದ್ರು ಪಡ್ಕೊಂಬರಕ್ಕಾಗಲ್ಲ, ಪ್ರಾಣ ಹೋಗುತ್ತೆ ವಿನಃ ಜ್ಞಾನ ಸಿಗಲ್ಲ. ಹಂಗ ಅಂಬೇಡ್ಕರ್ ಸಾಹೇಬ್ರ ಅಪ್ಪಾಜಿಯವರು ಅಂದ್ರೆ ಅಂಬೇಡ್ಕರ್ ಅಪ್ಪನವರು ಅಂಬೇಡ್ಕರ್ ಸಾಹೇಬರಿಗೆ ಆ ಒಂದು ಬೋಧನೆಯ ಮೂಲಕ ಅವರನ್ನ ಈ ದಿವಸ ನಾವು ಶಿಲ್ಪೆಯಾಗಿ ನೋಡ್ಲಿಕ್ಕೆ, ಶಿಲೆಯಾಗಿ ನೋಡ್ಲಿಕ್ಕೆ, ರತ್ನವಾಗಿ ನೋಡ್ಲಿಕ್ಕೆ, ಜ್ಞಾನ ಜ್ಯೋತಿಯಾಗಿ ನೋಡ್ಲಿಕ್ಕೆ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಅಂಬೇಡ್ಕರ್ ಸಾಹೇಬರು ಬೆಳೆದ್ರು. ಅವರು ಗುರುಗಳ ಹೆಸರನ್ನ ಅಡ್ಡೆಸರಾಗಿ ಹಾಕಿಟ್ಕೊಂಡ್ರು. ಅಂಬೇಡ್ಕರ್ ಅಂತ ಹೇಳಿ ಅಡ್ಡೆಸರಾಗಿ ಯಾಕಿಟ್ಕೊಂಡ್ರು ಅವರು ಗುರುಗಳ ಅಡ್ರೆಸ್ ಅನ್ನ, ಗುರುಗಳ ಹೆಸರನ್ನ ಅಂಬೇಡ್ಕರ್ ಅಂತ ಇಟ್ಕೊಂಡ್ರೆ ಯಾಕ? ಇದೇನ ಹೇಳ್ದಲ್ಲ,
ಬರೀ ನಾವು ಅಷ್ಟ ರುಬ್ಬಿದ್ರೆ ಹಿಟ್ಟಾಗಲ್ಲ. ಒಳಕಲ್ಲಿನ ಕೈ ಹಾಕಿ ರುಬ್ಬಿದ್ರೆ ಹಿಟ್ಟಾಗಲ್ಲ. ಅದಕ್ಕೆ ಬೇಕು ನಮ್ಗೇನು, ಒಳಕಲ್ಲ ಬೇಕು ರುಬ್ಬ. ಹಂಗ ಆ ಗುರುಗಳ ನೆನಪಿಗಾಗಿ, ಆ ಗುರುಗಳ ಕಲಿಸಿಕೊಟ್ಟಿದ್ದ ಬಾಂಧವ್ಯಕ್ಕಾಗಿ ಅಂಬೇಡ್ಕರ್ ಅಂತ ಹೇಳಿ ಬದಲಾವಣೆ ಮಾಡಿಕೊಂಡ್ರು ಬಂಧುಗಳೇ. ನೀವು ತಾಯಂದ್ರು ಮತ್ತು ತಂದೆಯಂದ್ರು ಮುಂದಿನ ದಿನದಲ್ಲಿ ಅಂಬೇಡ್ಕರ್ ನಿಜವಾದ ಅನುಯಾಯಿಗಳಾಗ್ಬೇಕು. ನೀವು ಮಕ್ಕಳಿಗೆ ತಿದ್ರಿ ಬುದ್ಧಿ ಹೇಳ್ರಿ. ಮಕ್ಕಳಿಗೆ ಎಷ್ಟು ನೀವು ಶಿಕ್ಷಣ ಒತ್ತು ಕೊಡ್ತೀರೋ ಅಷ್ಟು ಜ್ಞಾನ ಬರ್ತದೆ. ಜ್ಞಾನ ಇದ್ರೆ ನಾವು ಎಲ್ಲಾದ್ರೂ ಜೀವಿಸ್ಬೋದು. ಒಂದು ರೊಟ್ಟಿ ಮಾಡಲಿಕ್ಕೆ 3 ವಸ್ತುಗಳು ಬೇಕು. ಒಂದು ಬೆಂಕಿ, ಒಂದು ಹಂಚು, ಒಂದು ಕಲ್ಲು. ಬಡಿಯಕ್ಕೆ ಕಲ್ಲು ಬೇಕು, ಬೇಸಾಕ ಬೆಂಕಿ ಬೇಕು, ಸುಡಕ್ಕೆ ಹಂಚಬೇಕು. ಹಂಗೆ ಮತ್ತೆ ತಂದೆ, ಮಗ, ತಾಯಿ, ಇವು 3 ಜನ ಇಲ್ಲಿಲ್ಲ ಅಂದ್ರೆ ಎಲ್ಲಿ ಶಿಕ್ಷಣ ಸಿಗುವುದಿಲ್ಲ, ಎಲ್ಲಿ ನಿಮಗೆ ಮರ್ಯಾದೆ ಸಿಗುವುದಿಲ್ಲ, ಎಲ್ಲಿ ನಿಮಗೆ ಪ್ರೀತಿ ಬಾಂಧವ್ಯ ಜನ ಸಿಗಲ್ಲ. ಮತ್ತೆ ನಿಮಗೆ ಬದುಕು ಕಟ್ಕೊಳ್ಬೇಕಾದ್ರೂ ತಂದೆ ತಾಯಿ ಬೇಕೆ. ತಂದೆ ತಾಯಿ ಆಶೀರ್ವಾದ ಬೇಕು. ಯಾವಾಗ ನೀವು ಅ ಅನ್ನೋ ಅಕ್ಷರದ ನೋಡಿ ಅಮ್ಮ ಅಂತ ಬರ್ತದೆ, ಆ ಅನ್ನೋ ಅಕ್ಷರ ನೋಡ್ರಿ ಅಪ್ಪ ಅಂತ ಬರ್ತದೆ. ಬಂಧುಗಳೇ, ನೀವು ಹೆಚ್ಚು ಶಿಕ್ಷಣ ಒತ್ತು ಕೊಡ್ರಿ. ಹೆಚ್ಚು ನೀವು ಯಾವಾಗೂ ನಿಮ್ಮ ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ವಯಸ್ಸು ಚಿಕ್ಕದಿರುವಾಗ ಯಾರಿಗೆ ಮದುವೆ ಮಾಡಬೇಡ. ಅವರಿಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ಪ್ರಜಾಪ್ರಭುತ್ವದಲ್ಲಿ, ಈ ನಮ್ಮ ಭಾರತ ದೇಶದಲ್ಲೇನೆ ಏನಾಯ್ತು, ಅಂಬೇಡ್ಕರ್ ಸಾಹೇಬರು ಹಕ್ಕನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೂ ಹಕ್ಕನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಬೆಳೆದಬೇಕೆಂಬುದಾಗಿ ಬೆಳಿಬೇಕು ಅವ್ರು. ಅದಕ್ಕೆ ಬಂಧುಗಳೇ, ನನ್ನ ಈ ಮಾತುಗಳನ್ನ ನಿಮ್ಗೆ ಹಿಡಿಸ್ತದೋ ಇಲ್ಲೋ, ನಮ್ಮ ಕಡೆ ಧಾರವಾಡ ಸೈಡ್ ಭಾಷೆ, ದಯಮಾಡಿ ನೀವು ಅಂಬೇಡ್ಕರ್ ಅಪ್ಪಾಜಿಗೆ ನಾನು ಮುಂದಿನ ವರ್ಷ 36ನೇ ಜಯಂತಿಗೆ ಬರುವಾಗ ಇಲ್ಲಿರುವಂಥ ಯುವಕರು, ಮಕ್ಕಳು ಎಲ್ಲರೂ ಅವ್ರನ್ನ ನೋಡಿದ್ರೆ ಅಂಬೇಡ್ಕರ್ ಸಾಹೇಬ್ರ ಅಪ್ಪಾಜಿಗೆ ಇವರು ಗೌರವ ಕೊಡ್ತಾ ಇದಾರ ಅನ್ನೋ ಅವರ ಬಾಂಧವ್ಯದಿಂದ ನಮಗೆ ಗೊತ್ತಾಗಬೇಕು ವಿನಃ ನಾವು ಹೇಳಿ ತಿಳ್ಕೊಂಡು ಅದ್ರೊಳಗೆ ಬದಲಾಯಿಸಲ್ಲ. ಅವ್ರು ನೋಡಿದ್ರೆ ಗೊತ್ತಾಗಬೇಕು ಅವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರ, ಯಾವ ರೀತಿ ಅವರನ್ನ ಸ್ಮರಿಸ್ತಾರ, ಯಾವ ರೀತಿ ಜನಗಳ ಪ್ರೀತಿ ತೋರಿಸ್ತಾರ, ಯಾವ ರೀತಿ ಅವ್ರ ವಿದ್ಯೆವನ್ನ ಅವರಲ್ಲಿ ಇದೆ ಅನ್ನೋದಾಗಿ ಗೊತ್ತು ಮಾಡ್ಕೋಬೇಕಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬ ಬಾಣ ಬಿಡವ ಯಾರಿಗೂ ವಿದ್ಯೆ ಹೇಳ್ಕೊಡಲ್ಲ. ಬಾಣ ಬಿಡವ ಯಾರಿಗಿದ್ದ ಹೇಳ್ಕೊಡಲ್ಲ. ಯಾಕೆ ಹೇಳ, ನನಗಿಂತ ಮುಂಚೆ ಅವ ಬಾಣ ಬಿಟ್ಟಾನ ಅಂತ ಹೇಳಿ. ಅದಕ್ಕೆ ನಾವು ಹೇಳಿದ್ದನ್ನ ನೀವು ತಿಳ್ಕೊಳ್ಳೋದೆ, ನೀವು ಅದನ್ನ ಮಾಡಿ ತೋರಿಸ್ಬೇಕು. ಬರೀ ಫೋಟೋ ಬಂದ್ರೆ ಒಂದು ಬ್ಯಾನರ್ದಾಗ ಫೋಟೋ ಬರಲಿ, ಮತ್ತೊಂದ್ರಾಗ ಫೋಟೋ ಬರಲಿ, ಮೀಡಿಯಾದಾಗ ಫೋಟೋ ಬರಲಿಲ್ಲ ಅಂತ ಹೇಳಿ ಜಗಳ ಮಾಡೋದಲ್ಲ. ನಮ್ಮ ಫೋಟೋ ಮತ್ತೊಬ್ಬರು ಮೊಬೈಲ್ನಾಗ ಇರ್ಬೇಕು, ಕಿಶೆದಾಗ. ನಮ್ಮ ಫೋಟೋ ಮತ್ತೊಬ್ಬರು ಮೊಬೈಲ್ದಾಗ ಇರ್ಬೇಕು. ನಾವು ಮಾಡಿದ ಸಾಧನೆ ಪುನೀತ್ ರಾಜ್ಕುಮಾರ್ ತರ ಇರ್ಬೇಕು. ಜೈ ಭೀಮ್. ಅದಕ್ಕೆ ಬಂಧುಗಳೇ, ನೀವು ನಾನು ಹೇಳುವ ಎಲ್ಲಾ ಚಿಕ್ಕ ಮಾತುಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಈ ಜೈ ಭೀಮ್. ನಾನು ಯಲ್ಲಪ್ಪ ಫಕೀರಪ್ಪ ಹೊಸಮನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ SC/ST ಸಂಘಟನೆ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕನಾಗಿ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂದು ಕಿತ್ತೂರು ತಾಲೂಕಾ ಕೊಟಬಾಗಿ ಗ್ರಾಮಕ್ಕೆ ನನ್ನ ಸಹೋದರರು ಸಂತೋಷ್ ಮೇಲ್ಮನಿ ಮತ್ತು ಸಂತೋಷ್ ಹಂಚಿನಮನಿಯವರು ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಮಾತನಾಡಿದರು. ಆ ವಿಚಾರವಾಗಿ ಆಯ್ತು ಅಂಬೇಡ್ಕರ್ ಜಯಂತಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವರ ಮಾತಿಗೆ ಒಗ್ಗಟ್ಟು ಈ ಕಿತ್ತೂರು ತಾಲೂಕು ಕೊಟಬಾಗಿಗೆ ಬಂದು ಇಲ್ಲಿರುವ ಎಲ್ಲರನ್ನು ನಾನು ನೋಡುವಾಗ ಇಂಥ ಒಂದು ಒಳ್ಳೆ ಪ್ರೀತಿ ಬಾಂಧವ್ಯ ಈ ಹಳ್ಳಿ ಮೂಲಕನೇ ಸಿಗ್ತದೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡೆ. ಅದಕ್ಕಾಗಿ ಅವ್ರಿಗೂ ಕೂಡ, ಈ ಊರ ಹಿರಿಯರಿಗೂ, ಊರ ಅಕ್ಕ ತಂಗಿಯಂದಿರಿಗೂ, ಈ ಸಭೆ ಸೇರುವವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳುತ್ತೇನೆ. ಅಂಬೇಡ್ಕರ್ ಜಯಂತಿಯ ಮುಖಾಂತರ ಇಲ್ಲಿ ಒಂದು ಹಬ್ಬ ತರ ಆಚರಣೆ ಆಗಿದೆ ಇವತ್ತು. ಅದನ್ನು ಮಾಡಿದಂತ ಎಲ್ಲಾ ಸದಸ್ಯರ ಬಲ ಮತ್ತು ಹಿರಿಯರ ಬಲ ಮತ್ತು ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮಾಧ್ಯಕ್ಷರು ಇವರೆಲ್ಲರೂ ಮಾಡಿದಂತ ಈ ಸಹಕಾರ ಮತ್ತು ಸಹಾಯದ ಬಲ ಎಂಬುದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅಂಬೇಡ್ಕರ್ ಸಾಹೇಬರು ನಡೆದು ಬಂದ ದಾರಿಯನ್ನ ಆಲೋಚಿಸಿ ಅವಲೋಕನ ಮಾಡಿಕೊಂಡು ನಡೆದುಕೊಂಡ್ರೆ ಆ ಮುಂದಿನ ದಿನದಲ್ಲಿ ಒಳ್ಳೆ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮೂಲಕ ನಡೆಯಬೇಕಂತ ಹೇಳಿ ನನ್ನ ವಿನಂತಿ. ಇಷ್ಟು ಹೇಳಿ ನನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆ ಮೂಲಕ ಅವರಿಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ನಾನು ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಜೈ ಭೀಮ್. ಜೈ ಭೀಮ್. ಅಧ್ಯಕ್ಷ ಸಂತೋಷ್ ಮೇಲ್ಮನಿ ಮಾತಾಡ್ತಿದ್ದೀನಿ. ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿ ಉತ್ಸವ ಮಾಡ್ತಿದ್ದೇವೆ. ಇದಕ್ಕಾಗಿ ನಮ್ಮ ಇದೆಲ್ಲ ಊರಿನ ಹಿರಿಯರ
ಇವರಿಗಾಗಿ ಎಲ್ಲ ಧನ್ಯವಾದ ಆಶೀರ್ವಾದವನ್ನು. ಜೈ ಭೀಮ್. ನಮ್ಮ ಕೊಟಬಾಯಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯ ನಾವು ಇವತ್ತು ಅಗದಿ ಜ್ವರಿಂದ ಆಚರಿಸಲಾಯ್ತದು. ಮತ್ತೆ ಇದಕ್ಕೆ ಕಾರಣದಂತ ನಮ್ಮ ಊರ ಎಲ್ಲ ಆ ಕಾಸ್ಟ್ ಈ ಕಾಸ್ಟಲ್ಲಿ ಎಲ್ಲ ನಮ್ಮ ಎಲ್ಲಾ ಕಾಸ್ಟ್ಲ ವರ್ಗದ ಜನರು ಬಂದು ನಮಗೆ ಸಹಾಯ ಮಾಡಿದಕ್ಕಾಗಿ ನಮ್ಮ ಕಾರ್ಯಕ್ರಮ ಅಗದಿ ಒಳ್ಳೆ ಒಂದು ಉನ್ನತ ಮಟ್ಟದಿಂದ ಆಗೈತೆ ಅಂತ ಹೇಳಿ ಹೇಳ್ತೇವೆ. ಮತ್ತ ನಮ್ಮ ಊರಿನ ಪ್ರಮುಖರಾದಂತ ಗಂಗಾಪಣ್ಣ ಮಲ್ಕಿನ್ಕೊಪ್ಪ ಹಾಗೂ ಶೇಖರ್ ಸಾವ್ಕಾರ್ ಲೋಕೂರ್ ಅವ್ರ ಇಂಥ ಮಹಾನ್ ವ್ಯಕ್ತಿಗಳು ಅವ್ರನ್ನೆಲ್ಲ ನಾವು ವಿಶ್ವಾಸ ತಗೊಂಡು ಇದೊಂದು ಕಾರ್ಯಕ್ರಮವನ್ನು ಅಗದಿ ವಿಜಯದಿಂದ ಆಚರಿಸಿ ಅಂಬೇಡ್ಕರ್ ಸಾಹೇಬರಿಗೆ ಅವ್ರು ಮಾಡಿದಂತ ನಮ್ಮ ಸಹಾಯಕರಿಗೆ ಒಂದು ಸಹಾಯ ಇದನ್ನ ಅವರಿಗೆ ಒಂದು ಗೌರವವನ್ನು ಸಿಲ್ಲಿಸಿದೆವಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಇದು ನಮ್ಮ ಊರ ಒಂದು ಸಣ್ಣ ಗ್ರಾಮ ಗುಡಿ ಕೊಟಬಾಯಿ ಅಂತ ಕಲವಾಯಿ ಗ್ರಾಮ ವ್ಯಾಪ್ತಿಯಲ್ಲಿ ಬರ್ತದೆ. ನಮ್ಮ ಊರಲ್ಲಿ ನಾವು ಎಲ್ಲರೂ ಸರ್ವ ಜಾತಿಯರು ಎಲ್ಲರೂ ಒಂದೇ ಭಾವನೆಯಿಂದ ನಡೀತೇವೆ. ಯಾವುದೇ ರೀತಿ ನಾವು ಅಂಬೇಡ್ಕರ್ ಜಯಂತಿನೂ ಕೂಡ, ರಾಯಣ್ಣನ ಜಯಂತಿ ಕೂಡ, ಬಸವೇಶ್ವರ ಜಯಂತಿ ಎಲ್ಲವನ್ನು ಒಂದೇ ರೀತಿ ಎಲ್ಲರೂ ಸರ್ವ ಸದಸ್ಯರು ಕೂಡಿ ಸರ್ವ ಜನಾಂಗದವರು ಕೂಡಿ ಭೇದ ಭಾವ ಒಳ್ಳೆಯ ರೀತಿಯಿಂದ ಆಚರಣೆ ಮಾಡುತ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಇದೇ ಸಂದರ್ಭದಲ್ಲಿ ವಿವಿಧ ಗ್ರಾಮದ ಗಣ್ಯರನ್ನ ಹಾಗೂ ಕಿತ್ತೂರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನ ಸನ್ಮಾನ ಮಾಡಲಾಗಿದೆ. ಒಟ್ಟಾರೆ ಅದ್ದೂರಿಯಾಗಿ ಕೊಟಬಾಗಿ ಹಾಗೂ ವೀರಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.